ಮಧ್ಯಾಹ್ನ ಶ್ರೀ ಮಹಾಲಿಂಗೇಶ್ವರ ದೇವರ ಬ್ರಹ್ಮಕಲಶೋತ್ಸವ ವೈಭವಯುತವಾಗಿ ನಡೆಯುತ್ತಿದೆ. ಬ್ರಹ್ಮಕಲಶದಲ್ಲಿ ಬಂದ ಭಕ್ತಾಭಿಮಾನಿಗಳಿಗೆ ಶುಚಿರುಚಿಯಾದ ಊಟದ ವ್ಯವಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಕಲ್ಲಡ್ಕದವರು. ಶ್ರೇಯಸ್ ಅಂತ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಶ್ರೇಯಸ್ ಅವರೇ. ನಮಸ್ತೆ. ಮಧ್ಯಾಹ್ನ ಬ್ರಹ್ಮಕಲಶದ ಈ ಒಂದು ಭೋಜನ ಶಾಲೆ ಉಸ್ತುವಾರಿ ಪಾಕತಜ್ಞರು ನೀವು. ಹೇಗಾಯಿತು ವ್ಯವಸ್ಥೆ? ಎಷ್ಟು ಜನರ ಟೀಮ್ ಇದೆ ನಿಮ್ಮದು? ಸಾಧಾರಣ ಮೊನ್ನೆ 29 ತಾರೀಕಿಂದ ಇವತ್ತಿನವರೆಗೂ ಯಾವುದೇ ಒಂದು ಕುಂದುಕೊರತೆ ಇಲ್ಲದ ಹಾಗೆ ದಿನಂಪ್ರತಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತೇಳಿ ವೈಭವದ ಊಟೋಪಚಾರ ವ್ಯವಸ್ಥೆ ಆಗ್ತಾ ಉಂಟು. ಅಡಿಗೆ ಉಸ್ತುವಾರಿಯನ್ನು ವಹಿಸಿಕೊಂಡದ್ದು ನಮ್ಮ ಓಣಿಬೈಲಿ ಶಂಕರ ಇದ್ದಾಳ್ರು. ಅವರ ಪರವಾಗಿ ನಾನೀಗ ಮೊನ್ನೆ 29ರಿಂದ ನಾಡಿದ್ದು 7 ತಾರೀಕು ರಾತ್ರಿವರೆಗೆ ನಾನು ಜವಾಬ್ದಾರಿ ವಹಿಸಿಕೊಂಡು ಮಾಡ್ತಾ ಇದ್ದೇನೆ. ಸಾಧಾರಣ ಒಂದು 20-25 ಜನರ ತಂಡ ಉಂಟು ಇಲ್ಲಿ. ಈಗ ನಾಳೆಯ ದಿನ ಬ್ರಹ್ಮಕಲಶದ್ದು. ಬ್ರಹ್ಮಕಲಶಕ್ಕೆ ಒಂದು ಕಡೆಯಲ್ಲಿ ಈಗ ಕೇಸರಿ ಬಾತ್ ಅನ್ನದ ಕೇಸರಿ ಬಾತ್ ಆಗ್ತಾ ಉಂಟು. ಮತ್ತೊಂದು ಕಡೆಯಲ್ಲಿ ನಾಳೆ ಜಿಲೇಬಿ ಉಂಟು. ಜಿಲೇಬಿ ಪಾಕ ಆಗ್ತಾ ಉಂಟು. ಮತ್ತೆ ಹೀಗೆಲ್ಲ ವ್ಯವಸ್ಥೆಗಳು. ನಿಮಗೆ ಒಂದು ಎಷ್ಟು ವರ್ಷದ ಅನುಭವ ಉಂಟು? ಸಾಧಾರಣ ಒಂದು 20 ವರ್ಷದ 20 ವರ್ಷ ಅನುಭವ. ತುಂಬಾ ಸಣ್ಣ ಪ್ರಾಯದವರು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ವಹಿಸಿದ್ದು ಹೇಗೆ? ಅಂದ್ರೆ ಈಗ ಮುಂಚೆ ಬೇರೆ ಬ್ರಹ್ಮಕಲಶ ಎಲ್ಲ ಮಾಡಿದ್ದೀರಾ ನೀವು? ಮಾಡಿದ ಅನುಭವ ಉಂಟು. ಮತ್ತೆ ನನ್ನ ಮಾವ ಮುರ ನಾರಾಯಣ್ ಭಟ್ರು ಅವರದ್ದೊಂದು ಪೂರ್ಣ ಭಾರಿ ದೊಡ್ಡ ಪಾಕತಜ್ಞರು ಪುತ್ತೂರಿನ. ಹೌದು, ಅವರ ಗರಡಿಯಲ್ಲಿ ಪಳಗಿದವರು ಖಂಡಿತ. ಈಗ ಮೊನ್ನೆಯಿಂದ ಏನೆಲ್ಲ ಐಟಮ್ಸ್ ಎಲ್ಲ ಮಾಡಿದ್ದೀರಿ ಅದರ ಬಗ್ಗೆ? ದಿನಕ್ಕೆ ಒಂದು ಸ್ವೀಟ್ ಮಾಡ್ತಾ ಇದ್ದೇವೆ. ಒಂದು ದಿನ ಸ್ಟ್ರಾಬೆರಿ ಬರ್ಫಿ, ಪಿಸ್ತಾ ಬರ್ಫಿ, ಹೋಳಿಗೆ ಮಾಡಿದ್ದೇವೆ ಮೊನ್ನೆ. ಎಷ್ಟು ಜನಕ್ಕೆ ಹೋಳಿಗೆ ಮಾಡಿದ್ದೀರಿ? ಸಾಧಾರಣ 3500ಕ್ಕೆ. ಸಾಧಾರಣ ಒಂದೊಂದು ದಿನ ಒಂದೊಂದು ನಮೂನೆ ಸ್ವೀಟ್. ಒಂದು ದಿನ ಲಾಡು ಮಾಡಿದ್ದೇವೆ, ಮತ್ತೊಂದು ದಿನ ಸಜ್ಜಿಗೆ ಲಾಡು, ಮತ್ತೆ ಹೀಗೆಲ್ಲ ಕೆಲವು ನಮ್ಮನೆ ಸ್ವೀಟ್ ಎಲ್ಲ ಮಾಡಿದ್ದೇವೆ. ಈ ಬ್ರಹ್ಮಕಲಶ ಅಂದ್ರೆ ನಿರಂತರವಾದ ಅನ್ನದಾಸೋಹ, ಅಂದ್ರೆ ನಿಲ್ಲಿಸಲಿಕ್ಕೆ ಇಲ್ಲ. ಅದನ್ನೆಲ್ಲ ಹೇಗೆ ನೀವು ಹ್ಯಾಂಡಲ್ ಮಾಡ್ತೀರಿ? ಬೇಕಾದ ಹಾಗೆ ಬೆಳಿಗ್ಗೆ ಇದು ಕಾಫಿ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ 10-11 ಗಂಟೆಗೆ ಮಜ್ಜಿಗೆ ನೀರು, ಸರ್ಬತ್ತು, ಮತ್ತೆ 12ವರೆಯಿಂದ ನಿರಂತರ ಅನ್ನದಾನ, ಮತ್ತೆ ಎಣ್ಣೆ ತಿಂಡಿಗಳು. ಸಂಜೆ 4 ಗಂಟೆಯಿಂದ ಕಾಫಿ ತಿಂಡಿ ಊಟೋಪಚಾರ, 7ವರೆಯಿಂದ ಅನ್ನದಾನ. ನಿಮಗೆ ಹೇಳಿ, ನಿಮ್ಮ ಸಹಕಾರ ಅಲ್ಲಿ ಹೇಗಿತ್ತು? ಅಂದ್ರೆ ಈಗ ಸ್ವಯಂ ಸೇವಕರ ಸಹಕಾರ, ಸ್ವಯಂ ಸೇವಕರ ಸಹಕಾರ ಅಂತ ಹೇಳಿದ್ರೆ ಇಲ್ಲಿ ಮಧ್ಯಾಹ್ನದಲ್ಲಿ ಇರುವವರು ಸಾಧಾರಣ ಎಲ್ಲರೂ ಕೂಡ ನಮ್ಮ ಆತ್ಮೀಯರೇ. ಅಚ್ಚುಕಟ್ಟಾಗಿ ನಡೀತಾ ಉಂಟು. ಈ ತರಕಾರಿ ಕಟ್ ಮಾಡೋದಿರ್ಬೋದು, ಅಥವಾ ನಿಮಗೆ ಏನಾದರೂ ಬೇಕು ಅಂತ ಹೇಳಿದಾಗ ತಂದು ಕೊಡೋದು, ಬೇಕಾದಾಗೆ ಮಾಡಿ ಕೊಡ್ತಾ ಇದ್ದಾರೆ. ಏನಾದರೂ ಒಂದು ಪಲ್ಯ ಖಾಲಿ ಆಯಿತು ಅಂತ ಹೇಳಿದ ಕೂಡಲೇ ಅಲ್ಲಿ ರೆಡಿಯಾಗಿ ಬಂದಾಯಿತು, ತರಕಾರಿ ಕಟ್ ಮಾಡಿ ರೆಡಿಯಾಗಿ ಬಂದಾಯಿತು. ಓಕೆ. ದಿವಸಕ್ಕೆ ಎಷ್ಟು ಜನರ ಅಂದಾಜಿಗೆ ನೀವು ಅಡಿಗೆ ಮಾಡ್ತೀರಾ? 2000 ದಿವಸಕ್ಕೆ. ಈಗ ನಾಳೆ ಈಗ ಸಾಧಾರಣ ಒಂದು 5ರಿಂದ 6000ಕ್ಕೆ. ಮಹಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಇವತ್ತಿನವರೆಗೂ ಕೂಡ ಎಲ್ಲರ ಬಾಯಲ್ಲೂ ಕೂಡ ಒಳ್ಳೆಯ ಅಭಿಪ್ರಾಯವೇ ಉಂಟು. ಅಡಿಗೆ ಒಳ್ಳೆದಾಗಿದೆ ಅಂತ ಹೇಳಿ ಹೇಳುವ ಅಭಿಪ್ರಾಯ ಉಂಟು. ಅದೇ ಮುಖ್ಯ. ಕಾರ್ಯಕ್ರಮದಲ್ಲಿ ಬಂದವ ಊಟ ಮಾಡಿ ಒಳ್ಳೆದು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಇದ್ದೇನೆ. ಖಂಡಿತ. ಓಣಿಬೈಲಿ ಶಂಕರ ಇತ್ತಾಳ್ರು ವಹಿಸಿಕೊಂಡ ಕೆಲಸ. ಅದರಲ್ಲಿ ಮಗಂಗೆ ಉಸ್ತುವಾರಿ ಎಲ್ಲ ಮಾಡಬೇಕು ಅಂತ ಹೇಳಿ ಎಲ್ಲ ಅವರ ತಂಡದವು ನಮ್ಮ ತಂಡದವು ಎಲ್ಲ ಸೇರಿ ಎಲ್ಲರ ಹೊಂದಾಣಿಕೆಯಲ್ಲಿ ಬಹಳ ದೇವರ ಆಶೀರ್ವಾದ, ಎಲ್ಲರ ಸಹಕಾರದಿಂದ ನಡೀತಾ ಇದ್ದು. ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ಅವರ ನಮ್ಮ ಪ್ರಯತ್ನ, ನಮ್ಮದು ಫಲ ದೇವರದ್ದು. ಇವತ್ತು ರಾತ್ರಿಯ ಭೋಜನದ್ದು? ಇವತ್ತು ರಾತ್ರಿಯ ಭೋಜನ ಏನಲ್ಲಿದೆ? ಮಾವಿನಕಾಯಿ ಉಪ್ಪಿನಕಾಯಿ, ಕ್ಯಾಬೇಜ್ ಉಪ್ಪು ಕರಿ, ಕ್ಯಾಬೇಜ್ ಪಲ್ಯ, ಪುನಃ ಪುಳಿ ಸಾರು, ಸೆಡ್ ಸಾಂಬಾರು, ಹೌದು, ಮತ್ತೆ ಅಡೆ ಪಾಯಸ, ಕುಂಬಳಕಾಯಿ ಮಜ್ಜಿಗೆ ಹುಳಿ, ಅನ್ನ. ಹೌದು, ಇಷ್ಟು ಐಟಮ್ ಇವತ್ತು ರಾತ್ರಿಗೆ. ಮತ್ತೆ ಪಿಸ್ತಾ ಬರ್ಫಿ, ಮತ್ತೆ ಮಜ್ಜಿಗೆ ಮೊಸರು. ಸರಿ, ಒಟ್ಟು ಎಷ್ಟು ಜನರ ಟೀಮ್ ನಿಮ್ಮದು ಟೋಟಲ್ ಆಗಿ? 20-25 ಜನರ ಟೀಮ್. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಸರಿ.